ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿಪಕ್ಷಗಳಿಗೆ ದಿನಕ್ಕೊಂದು ಅಸ್ತ್ರ ಕೊಡ್ತಾ ಇದೆ. ಆದರೆ ಅಧಿಕೃತ ವಿರೋಧ ಪಕ್ಷದಲ್ಲಿ ಇದ್ದು ಆ ಅಸ್ತ್ರಗಳನ್ನು ಬಳಸಿಕೊಳ್ಳಬೇಕಿದ್ದ ಬಿಜೆಪಿ ಒಡೆದ ಮನೆಯಾಗಿ ತಮ್ಮಲ್ಲಿಯೇ ಒಳಜಗಳ ಮಾಡಿಕೊಂಡು ಕಾಲ ಕಳೀತಾ ಇದ್ದಾರೆ. ಇದು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನಡುವೆ ಹೊಂದಾಣಿಕೆಯ ಕೊರತೆಯ ಕಾರಣ ಅನ್ನೋದು ಸಾಬೀತಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಅಸಮಾಧಾನದ ಹೊಗೆ. ಕೇಸರಿ ಪಾಳಯದಿಂದ ಮತ್ತೆ ಹೈಕಮಾಂಡ್ಗೆ ಕಂಪ್ಲೇಂಟ್. ರಾಜ್ಯ ಕೇಸರಿ ಪಡೆಯಲ್ಲಿ ಆಗಾಗ ಅಸಮಾಧಾನದ ಹೊಗೆ ಆಡುತ್ತಲೇ ಇರುತ್ತೆ. ಅಧ್ಯಕ್ಷ ಹಾಗೂ ವಿಪಕ್ಷ ನಾಯಕರ ನಡುವೆ ಮುಸುಕಿನ ಗುದ್ದಾಟ ಜೋರಾಗಿರುತ್ತೆ. ಬಿಜೆಪಿ ಮನೆಯೊಂದು 3 ಬಾಗಿಲಂತಾಗಿದೆ. ಹೈಕಮಾಂಡ್ ಎಷ್ಟೇ ಪ್ರಯತ್ನಿಸಿದ್ರೂ ಕೇಸರಿ ಮನೆಯಲ್ಲಿ ಮಾತ್ರ ಅಸಮಾಧಾನ ಕಂಟ್ರೋಲ್ಗೆ ಸಿಗ್ತಿಲ್ಲ. ಈಗ ಮತ್ತದೇ ವಿಚಾರ ಮುನ್ನೆಲೆಗೆ ಬಂದಿದೆ. ಕರ್ನಾಟಕ ಬಿಜೆಪಿಯಲ್ಲಿ ಮತ್ತದೇ ಅಸಮಾಧಾನ ಭುಗಿಲೆದ್ದಿದೆ. ಇದರಿಂದ ಹಲವು ಪ್ರಮುಖರು ಹೈಕಮಾಂಡ್ಗೆ ದೂರು ಕೊಡುತ್ತಿದ್ದಾರೆ. ಈ ನಡುವೆ ಇಬ್ಬರು ಬಿಜೆಪಿಯ ಪ್ರಮುಖ ನಾಯಕರಾದ ಅಶೋಕ್ ಹಾಗೂ ವಿಜಯೇಂದ್ರ ಹೊಂದಾಣಿಕೆ ಮಾಡಿಕೊಂಡು ಸರ್ಕಾರದ ಕಿವಿ ಹಿಂಡಲು ಸೂಚನೆ ನೀಡಿ ಸ್ವಪ್ರತಿಷ್ಠೆ ಬಿಟ್ಟು ಪಕ್ಷದ ಕೆಲಸ ಮಾಡಿ ಅಂತ ಸೂಚನೆ ಕೊಟ್ಟರು. ಬಿಜೆಪಿ ಮನೆಯಲ್ಲಿ ಒಳಜಗಳ ಕಡಿಮೆ ಆಗ್ತಿಲ್ಲ ಅಂತ ಹೈಕಮಾಂಡ್ಗೆ ದೂರು ನೀಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ನಡುವೆ ತಾಳಮೇಳ ದಿನಕ್ಕೊಂದು ಸಮಸ್ಯೆ ಎದ್ದು ಕಾಣ್ತಿದೆ. ಜೋಡೆತ್ತಾಗಿ ಕೆಲಸ ಮಾಡಿ ಸರ್ಕಾರದ ಕಿವಿ ಹಿಂಡಬೇಕಿದ್ದ ಬಿಜೆಪಿ ನಾಯಕರು ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ರೀತಿ ನಡೆದುಕೊಳ್ತಿದ್ದಾರೆ. ಇದು ಮೊನ್ನೆ ಬೆಳಗಾವಿ ಹಾಗೂ ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಸಾಬೀತಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಹಾಗೂ ವಿಜಯೇಂದ್ರ ನಡುವೆ ಹಲವು ವಿಚಾರಗಳ ಕುರಿತು ಅಸಮಾಧಾನ ಇದ್ದೇ ಇದೆ. ಅದು ಮೊನ್ನೆ ಸಹ ಮುಂದುವರಿದಿದೆ. ಸರ್ಕಾರದ ವಿರುದ್ಧ ರೈತರು ಮಾಡಿದ ಪ್ರತಿಭಟನೆಯಲ್ಲಿ ಭಾಗವಹಿಸುವ ಮೊದಲು ವಿಜಯೇಂದ್ರ ಅದನ್ನ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಲಿಲ್ಲ. ನೇರವಾಗಿ ಬೆಳಗಾವಿ ರೈತರ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸೆಲ್ಫ್ ಕ್ರೆಡಿಟ್ ಪಡೆದುಕೊಂಡ್ರು. ಮಾರನೇ ದಿನ ಬೆಂಗಳೂರಿನಲ್ಲಿ ಆರ್ ಅಶೋಕ್ ಗುಂಡಿ ಮುಚ್ಚುವ ಅಭಿಯಾನ ಮಾಡಿ ವಿಜಯೇಂದ್ರಗೆ ಟಾಂಗ್ ಕೊಟ್ರು. ಒಟ್ಟಾರೆ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಹೇಗೆ ಸಿಗಲ್ವೋ ಹಾಗೆ ರಾಜ್ಯ ಬಿಜೆಪಿಯಲ್ಲೂ ಗಲಾಟೆ ನೋಡದೇ ಇರಲು ಸಾಧ್ಯವಿಲ್ಲ. ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.